ಹಾಯ್ ಸರ್, ನಮಸ್ತೆ. ಸರ್, ತಮ್ಮ ಹೆಸರು? ಸರ್, ತಾವು ಇಲ್ಲಿ ಏನಾಗಿ ಕೆಲಸ ಮಾಡ್ತಾಯಿದ್ದೀರಾ? ಸೂಪರ್ವೈಸರ್ ಕೆಲಸ ಮಾಡ್ತೀರಾ. ಸರ್, ಈ ನಿಮ್ಮ ರೋಲಾ ಮಾರ್ಕೆಟಲ್ಲಿ ಬೆಸ್ಟ್ ಬೈ ಎಗ್ಸನ್ನು ನೀವೀಗ ಡಿಸ್ಪ್ಲೇ ಮಾಡಿದ್ದೀರಿ, ತುಂಬ ಜನಗಳು ಬಂದು ನೋಡ್ತಾರೆ. ಯಾಕೆ ಸರ್ ಕಸ್ಟಮರ್ ಇಷ್ಟೊಂದು ಇದಕ್ಕೆ ಅಟ್ರ್ಯಾಕ್ಟ್ ಆಗ್ತಾಯಿದ್ದಾರೆ ಬೆಸ್ಟ್ ಬೈ ಎಗ್ಸಿಗೆ? ಎಗ್ಸ್ ಅಂದರೆ ನಾವು ಕೊಡುವಂಥ ರೇಟು, ಆಮೇಲೆ ಕ್ವಾಲಿಟಿ, ಅವ್ರು ನಮಗೆ ಪ್ರೊವೈಡ್ ಮಾಡ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ ಸರ್. ಈ ಮಾರುಕಟ್ಟೆಯಲ್ಲಿ ಹಲವಾರು ಕ್ವಾಲಿಟಿ ಮತ್ತು ಏನೇನಂತ ಬರ್ತಿದೆ, ಬ್ರಾಂಡ್ಸ್ ಇದೆ, ಅದೆಲ್ಲವನ್ನು ಬಿಟ್ಟು ಈ ಬೆಸ್ಟ್ ಬೈ ಎಗ್ಸನ್ನೇ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಏನಾದರೂ ಕಾರಣ ವಿಶೇಷವಾಗಿರಬೇಕಲ್ಲ? ವಿಶೇಷ ಕಾರಣ ಅಂದರೆ ಇವ್ರ ಕಡೆಯಿಂದ ಸಿಗೋ ಸಪೋರ್ಟು, ನಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ದಾರೆ. ಕಸ್ಟಮರಿಗೆ ಒಳ್ಳೆ ರೇಟಲ್ಲಿ ಕೊಡ್ಬೋದು, ಒಳ್ಳೆ ರೇಟಲ್ಲಿ ಕಸ್ಟಮರಿಗೆ ನಾವು ತಲುಪಿಸಲಿಕ್ಕೆ ಸಹಾಯ ಆಗುತ್ತೆ. ನೀವು ಮಾತಾಡ್ತಾ ಇರೋದು ರೇಟ್ ಬಗ್ಗೆ ಅಥವಾ ಒಳ್ಳೆ ಕ್ವಾಲಿಟಿ ಬಗ್ಗೆ? ಕ್ವಾಲಿಟಿ ಇದೆ, ರೇಟು ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ, ರೇಟು ಚೆನ್ನಾಗಿದೆ. ಕಸ್ಟಮರಿಗೆ ಒಳ್ಳೆ ರೇಟಲ್ಲಿ ಕೊಡ್ಬೋದು, ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟಲ್ಲಿ ಕೊಡ್ಬೋದು ಅಂತ ನಾವು ಅದನ್ನು ಸಜೆಸ್ಟ್ ಮಾಡ್ತೀವಿ. ಒಟ್ಟಾರೆ ಬೆಸ್ಟ್ ಬೈ ಬಗ್ಗೆ ತಮ್ಮ ಅನಿಸಿಕೆ? ಬೆಸ್ಟ್ ಬೈಸ್ ಬೆಸ್ಟ್. ಥ್ಯಾಂಕ್ ಯು ಸರ್. ಒನ್ ಮೋರ್ ಕ್ವಶನ್ ತಮಗೆ. ನೀವು ಹಲವಾರು ಬ್ರಾಂಚ್ಗಳನ್ನು ಹೊಂದಿದ್ದೀರಿ ಬೆಂಗಳೂರಲ್ಲಿ. ರೋಲಾ ಮಾರ್ಕೆಟು ಬೆಂಗಳೂರಲ್ಲಿ ಒಂದು ಅತ್ಯಂತ ದೊಡ್ಡ ಒಂದು ಮಾರುಕಟ್ಟೆಯನ್ನು ಹೊಂದಿರತಕ್ಕಂಥವ್ರು. ಎಲ್ಲ ನಿಮ್ಮ ಔಟ್ಲೆಟ್ಗಳಲ್ಲಿ ಬೆಸ್ಟ್ ಬೈಯನ್ನು ನೀವು ಈಗಾಗಲೇ ಸೇಲ್ ಮಾಡ್ತಾಯಿದ್ದೀರಿ. ಖುದ್ದಾಗಿ ತಾವು ಯಾವತ್ತಾದರೂ ಬೆಸ್ಟ್ ಬೈ ಎಗ್ಸನ್ನು ನೀವು ಅದರ ಟೇಸ್ಟನ್ನು ನೋಡಿದ್ದೀರಾ? ನೋಡಿದ್ದೀನಿ, ತುಂಬ ಸತಿ ಚೆನ್ನಾಗಿದೆ, ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅದರಿಂದ ನಾವು ಕಸ್ಟಮರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ಇದ್ರ ಬಗ್ಗೆ ಏನು ಹೇಳ್ತಾರೆ? ಕಸ್ಟಮರ್ ಒಳ್ಳೆ ರಿವ್ಯೂ ಕೊಡ್ತಾರೆ, ಒಳ್ಳೆ ಕ್ವಾಲಿಟಿ ಬಗ್ಗೆ ಏನಿಲ್ಲ, ಕಂಪ್ಲೇಂಟ್ ಏನಿಲ್ಲ, ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಕಸ್ಟಮರಿಗೂ ಒಳ್ಳೆ ಇಷ್ಟ ಆಗಿದೆ ಬ್ರ್ಯಾಂಡು, ನಮ್ಮ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಕಸ್ಟಮರ್ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದುವರೆಗೆ ಯಾವುದು ಬ್ಯಾಡ್ ರಿವ್ಯೂ ಬರಲಿಲ್ಲ. ಏನಾದರೂ ಬೆಸ್ಟ್ ಬೈ ಅವರು ತಿದ್ದಿಕೊಳ್ಳುವುದಾದರೆ ಯಾವುದನ್ನು ತಿದ್ದುಕೊಳ್ಬೇಕು ಸರ್? ಪ್ಯಾಕಿಂಗ್ ಸ್ವಲ್ಪ ಇನ್ನೂ ಏನಾದರೂ ಇಂಪ್ರೂವ್ ಮಾಡಬೇಕಾದ್ರೆ ಕ್ವಾಲಿಟಿಯಲ್ಲಿ ಏನು ಹೇಳಲಿಕ್ಕಿಲ್ಲ. ಕ್ವಾಲಿಟಿ ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸಿಮಮ್ ಚೆನ್ನಾಗಿದೆ. ಓಕೆ, ಅದಕ್ಕಾಗಿ ಕಸ್ಟಮರು ತುಂಬ ಇದನ್ನು ಡಿಮ್ಯಾಂಡ್ ಮಾಡ್ತಾರೆ, ತಗೊಳ್ತಾ ಇದ್ದಾರೆ. ಇದುವರೆಗೆ ಏನು ಆ ಥರ ಬ್ಯಾಡ್ ರಿವ್ಯೂ ಬರಲಿಲ್ಲ, ಕಸ್ಟಮರ್ ಕಂಪ್ಲೇಂಟ್ ಬರಲಿಲ್ಲ. ಅದರಿಂದ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.